ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನೋಡ್ರಿ, ಇವತ್ತು ಶನಿವಾರ ಅದಲ್ಲ ಫ್ರೆಂಡ್ಸ್, ನಾಳೆಗೆ ಸಂಡೇ ಅದ ರೀ. ನಮ್ಮ ಚಿನ್ನಿ ಫೋನ್ ಹಚ್ಚಿ ಬಾ ಅಂತ ಹೇಳಿ, ಯಾಕಂದ್ರೆ ನಾಳೆಗೆ ಒಂಥರ ಪಿಕ್ನಿಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಮನೆ ಬಂದದ್ರಿ, ಹಂಗಂತೇಳಿ ತೋರ್ಸ್ಲಕ್ಕೆ ಕರ್ಕೊಂಡು ನಡ್ದಾರ. ಈಗ ಮನೆಗೆ ಯಾಕೆ ಬಾ ಅಲ್ಲತ್ತಾರ ಅಂದ್ರೆ ಅಲ್ಲಿ ಕಟ್ಕೊಂಡು ಹೋಗ್ಲಕ್ಕೆ ಏನಾದರೂ ಅಡುಗೆ ಬೇಕಲ್ರಿ, ಟೈಮ್ ಪಾಸ್ ಮಾಡ್ಲಾಕ. ಪಿಕ್ನಿಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮುಂಜಾನೆ ಹೋಗಿ ಪೂರ ಸಂಜೆ ತನ ಅಂದ್ರೆ ಒನ್ ಡೇ ಪಿಕ್ನಿಕ್ ಆಗ್ತದಲ್ರಿ, ಹಂಗಂತೇಳಿ ಬಾ ಅಂತ ಹೇಳ್ಯಾರ. ಏನೇನು ಮಾಡಬೇಕು ಏನೇನಿಲ್ಲ ಅಂತೇಳಿ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅಲ್ಲಿ ಹೋದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಬೇರೆಯವರೆಲ್ಲ ನಾನು ವಿಡಿಯೋ ಹೊಸದಾಗಿ ನೋಡ್ಲತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು. ಬರ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಮಿ. ಅಲ್ಲಿ ಹೋದ್ಮೇಲೆ ಏನೇನು ಮಾಡಬೇಕು ಏನೇನಿಲ್ಲ ಅಂತೇಳಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ. ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿರಿ, ನಾಳೆಗೆ ಪಿಕ್ನಿಕ್ ಸಲಿನ ಜೋಳದ ರೊಟ್ಟಿ ಬಜ್ಜಿ ಪಲ್ಯ ಮಾಡ್ಲಕ್ಕೆ ರೆಡಿ ಮಾಡ್ಕೊಳತ್ತಾಳ್ರಿ. ಇಲ್ಲಿ ನಮಗೆ ಜೋಳದ ಹಿಟ್ಟಿಗೆ ಜಿಗೆ ಹಿಕ್ಕೊಳತ್ತಾರ ನೋಡ್ರಿ. ರೊಟ್ಟಿ ಬರಲ್ರಿ ಫ್ರೆಂಡ್ಸ್, ಜಿಗಿಲ್ಲ ಅಂಥೇಳಿ ಅದಕ್ಕೆ ಜಿಗೆ ಹಿಕ್ಕೊಳಕ್ಕೆ ಒಂದು ಬುಟ್ಟೆಗೆ ಹಿಟ್ಟು ಜಲಡಿ ಇಟ್ಕೊಂಡು ಇಕ್ಕೊಂಡಾರ ಫ್ರೆಂಡ್ಸ್. ನೋಡಿರಿ, ಜಿಗೆ ಹಿಕ್ಕೊಂಡು ಹಿಟ್ಟೆಲ್ಲ ತೊಯ್ಸ್ಕೊಂಡು ಐತೆ. ಆಲ್ರೆಡಿ ಒಂದು ರೊಟ್ಟಿ ಬಡ್ದಲ್ರಿ ನಮ್ಮ ಅಕ್ಕ, ಅದ್ರ ಹಂಚಕಾಯ್ದಿಲ್ಲ ಫ್ರೆಂಡ್ಸ್, ಹಂಗಾಗಿ ವೆಯ್ಟ್ ಮಾಡತ್ತಿದ್ದೆವು. ಅರ್ಧೈತು ನೋಡ್ರಿ, ಈಗ ಹಂಚ ಕಾಯ್ದದ್ರಿ. ಸುಡ್ಲಿ ನಮ್ಮಲ್ಲಿ ಮನೇಲಿದ್ದು ಖರೆ ನಂಗೆ ನೆಮ್ಮದಿಲ್ಲ ಅಷ್ಟು. ಫ್ರೆಂಡ್ಸ್ ನೋಡ್ರಿ, ಒಬ್ಬರು ರೊಟ್ಟಿ ಮಾಡಿ ಒಬ್ಬರು ಸುಡ್ಲತ್ತೀವಿ ಅಂದ್ರೆ ಜಲ್ದಿ ಆಗ್ತದ, ಟೈಮ್ನು ಕಡಿಮೆ ಆಗ್ತದ ಫ್ರೆಂಡ್ಸ್. ಹಂಗಾಗಿ ನಮ್ಮ ಅಕ್ಕ ರೊಟ್ಟಿ ಮಾಡ್ತಾರೆ, ನಾ ಸುಡ್ಲತ್ತೀನಿ ರೀ. ನೋಡ್ರಿ ಎಷ್ಟು ಚಂದ ಉಬ್ಲತ್ತಾವ ಅಂತ ಹೇಳ್ಬಿಟ್ಟು. ಇದಾಗಲೇ ತಕೋ. ಈಗ ನೋಡ್ರಿ, ಒಂದು ಕಡೆ ರೊಟ್ಟಿ ಆಗ್ಯಾವ ಫ್ರೆಂಡ್ಸ್, ಒಂದು ಕಡೆ ನಮ್ಮ ಚಿನ್ನಿ ಬಜ್ಜಿ ಫೋನೆ ಹೊಡ್ಲತ್ತಾರ ರೀ. ಬಜ್ಜಿ ಫೋನೆ ಅವ್ರು ಮಾಡೋ ಶೈಲಿದಾಗ ಹೆಂಗೆ ಮಾಡ್ತಾರೆ ಅಂಥೇಳಿ ನೋಡ್ರಿ. ಈಗ ನೋಡ್ರಿ, ಫೋನ್ ಎಣ್ಣೆ ಹಾಕ್ಲತ್ತಾರ ರೀ. ಅಂದ್ರೆ ಇದ್ರೊಳಗೆ ಮಿಕ್ಸ್ ಮಾಡಿಕ್ತಾರ ಫ್ರೆಂಡ್ಸ್. ಡೈಲಿ ಯೂಸಿಗೆ ಈಗ ನಾವು ಬ್ಯಾಳಿ ಪಲ್ಯ ಏನು ಮಾಡತ್ತರೂ ಇದು ಸ್ವಲ್ಪ ಹಾಕ್ದೇವು ಅಂದ್ರೆ ಆಯ್ತು ರೀ. ಇದ್ರೊಳಗೆ ಏನು ಮಿಕ್ಸ್ ಇರ್ತದೆ ಅಂದ್ರೆ ಜೀರಿಗೆ, ಸಾಸಿವೆ, ಮೆಣ್ಸಿನ್ಕಾಯಿ ಬೀಜ ಇರ್ತವಲ್ಲ ರೀ, ಒಣಗಿ ಮೆಣ್ಸಿನ್ಕಾಯಿ ಬೀಜ ಅವನಿ ಹಾಗೆ ಎಳ್ಳು ಮಿಕ್ಸ್ ಮಾಡ್ಯಾರ ಫ್ರೆಂಡ್ಸ್. ಈಗ ನೋಡ್ರಿ, ಕರಿಬೇವು ಹಾಕ್ಲತ್ತಾರ. ಈಗ ಹಂಗೆ ಇವು ಕಟ್ ಮಾಡಿ ಬೆಳಗಡ್ಡಿ ಇರ್ತಾವಲ್ಲ ರೀ, ಬೆಳಗಡ್ಡಿನ ಸುಲಿದು ಬಿಟ್ಟು ಈ ಥರ ಬರೀ ಕಟ್ ಮಾಡಿ ಪೀಸಸ್ ಹಾಕ್ಲತ್ತಾರ ರೀ. ಬಜ್ಜಿಗೆ ಬೆಳಗಡ್ಡಿ ಫೋಣೆನೇ ಹೊಡಿಬೇಕು ಫ್ರೆಂಡ್ಸ್, ಉಳ್ಳಾಗಡ್ಡಿ ಫೋಣೆ ಹೊಡೆಯಲ್ರಿ. ಇದ್ರಾಗ ನೋಡ್ರಿ ಸ್ವಲ್ಪ ಶೇಂಗಾ ಬೀಜ ಹಾಕ್ಲತ್ತಾರ. ಈ ಬೊಗೋಣಿ ತುಂಬ ಮಾಡೋದಲ್ಲ ರೀ ಫ್ರೆಂಡ್ಸ್, ಯಾಕಂದ್ರೆ ನಾವು ಜಾಸ್ತಿ ಜನ ನಡೆದೇವ್ರಿ ನಾಳೆಗೆ ಪಿಕ್ನಿಕ್ ಮನೆ ನೋಡ್ಲಕ್ಕ. ಹಂಗಂತೇಳಿ ಎಲ್ರಿಗೂ ಸಾಕಾಗ್ತದೆ, ಹಂಗೆ ಮನೆಗೂ ಯೂಸ್ ಆಯ್ತದ ಅಂತ ಹೇಳ್ಬಿಟ್ಟು ಮಾಡ್ಲತ್ತಾರೆ. ಹಂಗೆ ಇದು ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ನಿಮ್ಮ ಹತ್ರ ಫ್ರಿಜ್ ಇತ್ತು ಅಂದ್ರೆ, ಇಲ್ಲ ಅಂದ್ರೆ ಒಂದು 3 ದಿವಸನಾದರೂ ತಿನ್ನಬೇಕು, ಊಟ ಮಾಡೋದಾಯ್ತದ ಫ್ರೆಂಡ್ಸ್. ಯಾಕಂದ್ರೆ ಎಲ್ಲ ತರಕಾರಿ ಹಾಕಿ ಮಾಡಿದಿರ್ತೇವಲ್ಲ ರೀ, ಹುಳಿನೂ ಜಾಸ್ತಿ ಇರ್ತದೆ ಇದ್ರೊಳಗೆ. ಹುಳಿ ಫೋಣೆ ಹೊಡಿತೇವೆ, ಹಾಗೆ ಉಳ್ಳಾಗಡ್ಡಿನೂ ಹಾಕಲ್ಲ ಫ್ರೆಂಡ್ಸ್. ಹಂಗಂತೇಳಿ ಭಾಳ ಚಂದ ಇರ್ತದೆ, ಭಾಳ ಟೇಸ್ಟ್ ಇರ್ತದೆ, ಹಾಗೆ ಖರಾಬ್ ಆಗಲ್ರಿ. ಈಗ ನೋಡ್ರಿ, ಕೊತ್ತಂಬರಿ ಹಾಕ್ಲತ್ತಾರ ಬರೀ ಕಟ್ ಮಾಡಿ. ಇದು ಚಂದ ಒಂದು ಸತಿ ಮಿಕ್ಸ್ ಮಾಡ್ಬೇಕ್ರಿ. ಹಾಕ್ಯ ಇದು ಮುಖ್ಯ. ಏನಮ್ಮ ನೀ ಸೌಂಡ್ ಮಾಡಬೇಡ, ಬರಲ್ಲಕ್ಕೆ ನೀ ಸೌಂಡ್ ಮಾಡಬೇಡ. ಈಗ ನೋಡ್ರಿ, ಹಸಿಮೆಣ್ಸಿನ್ಕಾಯಿ ಖಾರ, ಇದೆಲ್ಲ ನಾಳೆಗೆ ಪಿಕ್ನಿಕ್ ಹೋಗ್ಲತ್ತಿದೇವಲ್ರಿ, ಅಲ್ಲಿ ಊಟ ಮಾಡ್ಲಾಕ್ ಬೇಕು ಫ್ರೆಂಡ್ಸ್. ಹಂಗಂಗೆ ಒಂದು ಕಡೆ ರೊಟ್ಟಿ, ಒಂದು ಕಡೆ ಬಜ್ಜಿ ಸಂಗಡ ಬಕ್ಕೊಳ್ ರೊಟ್ಟಿ ಚಂದ ಹತ್ತದ್ರಿ ಫ್ರೆಂಡ್ಸ್. ಈಗ ನಾನು ಬಜ್ಜಿ ಸ್ಪೆಷಲ್ ಎಳ್ಳಮಾಸಿಗೆ ಬಜ್ಜಿನೇ ಮಾಡ್ತಾರೆ ಫ್ರೆಂಡ್ಸ್. ಎಳ್ಳಮಾಸಿ ಸ್ಪೆಷಲ್ ಅಂದ್ರೆ ಬಜ್ಜಿ ರೊಟ್ಟಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಎಳ್ಳು ಹಚ್ಚಿ ರೊಟ್ಟಿ, ಹಾಗೆ ಕಾಯಿ ಹೋಳ್ಗೆ, ಶೇಂಗಾದ ಹೋಳ್ಗೆ ಅಂತೀವಲ್ಲ ರೀ, ಅದು ಹಾಗೆ
ಕೆಲವೊಂದು ಐಟಮ್ ಹಂಗೆ ಬದ್ನಿಕಾಯಿ ಪಲ್ಯ ಸಂಕ್ರಾಂತಿಗೆ ಮಾಡ್ತಾರೆ ರೀ, ಬದ್ನಿಕಾಯಿ ಪಲ್ಯ ಸಜ್ಜಿ ರೊಟ್ಟಿ ಈ ಥರ ಒಂದೊಂದು ಹಬ್ಬಕ್ಕೆ ಒಂದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನು ಬಜ್ಜಿ ರೆಸಿಪಿ ಸ್ಪೆಷಲಾಗಿ ನಾನು ಅಪ್ಲೋಡ್ ಮಾಡ್ತೀನಿ ರೀ ಎಳ್ಳಮಾವಾಸ್ಯೆ ಟೈಮ್ನಾಗ. ಬಜ್ಜಿ ರೆಸಿಪಿ ಯಾವ ಥರ ಮಾಡ್ತೀನಿ, ತರಕಾರಿ ಬಜ್ಜಿ ತರಕಾರಿ ಎಲ್ಲ ಹಾಕಿ ಯಾವ ಥರ ಮಾಡ್ತಾರೆ ಬಜ್ಜಿ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿರಿ ಬಜ್ಜಿ ಪ್ರಿಪೇರ್ ಮಾಡ್ಲತ್ತಾರ ನಮ್ಮ ಚಿನ್ನಿ ಒಂದು ಕಡೆ, ನಮ್ಮ ಅಕ್ಕ ರೊಟ್ಟಿ ಮಾಡ್ಲತ್ತಾರ ರೀ. ಭಾಳ ಲೇಟ್ ಆಯಿತು ಫ್ರೆಂಡ್ಸ್, ನಮ್ಮ ಅಕ್ಕ ರೊಟ್ಟಿ ಮಾಡ್ಲಕ್ಕೆ ಕುಂತೆ ಹಂಗಂತ ಹೇಳ್ಬಿಟ್ಟು ಆಕಿಗೆ ಎಬ್ಬಿಸಿ ನಾನು ಕೊಡ್ತೀನಿ ರೀ. ಈಗ ತೊಗರಿಕಾಯಿ ಬೀಜ ಬರೀ ಹಸಿ ತೊಗರಿಕಾಯಿ ಬೀಜ ಪೈಲೆ ಕುದಿಸ್ಕೊಂಡು ಗೋಡ್ನಿಲಿ ಏನಂತಾರೆ ಮಗಚಲತ್ತಾರ ರಗಡ್ಸ್ಲತ್ತಾರಂತೆ. ಅದು ಸಣ್ಣ ಇಲ್ಲಿ ಈಗ ಇದು ಮಾಡಿದೆ ಫುಲ್ ಮಾಡಿದಕ್ಕಾಯ್ತು, ಯಾಕಂದ್ರೆ ಹಂಗೆ ಮಾರಲ್ಲ ಮಿಕ್ಸಿ ಹಾಕೋದು ಮಮ್ಮಿ ಯಾಕಂದ್ರೆ ಕೊಟ್ಟಿಲ್ಲ ನೋಡ್ರಿ. ಕುಕ್ಕರ್ದಾಗ ಚಂದ ಬಾರಿಕ್ ಆಗ್ಲತ್ತಿಲ್ಲ ಅಂತ ಒಂದು ಗ್ಲಾಸ ಹಾಕೊಂಡು ಬೆಲ್ಲ ಹುಡ್ಗಿ ತೊಗೊಂಡು ಹಿಂಗೆ ಕುಟ್ಲತ್ತಾರ ರೀ, ಅದು ಆಗ್ಲತ್ತದ. ಈಗ ಸನಿ ಐತೆ ನೋಡ್ರಿ, ಬರೀಕ್ ಆಗ್ಲತ್ತದ ಫ್ರೆಂಡ್ಸ್. ಈಗ ಒಂದೊಂದು ಟೈಮ್ನಾಗ ಈಗ ಕರೆಂಟ್ ಇರಲ್ಲ ರೀ, ಮಿಕ್ಸಿ ಹಚ್ಚಲ ಬರಲ್ದ್ರಿ, ಈ ಥರ ಮಾಡ್ಬೋದ್ರಿ ನೀವು. ಕುದಿರ್ಬೇಕು, ಇನ್ನ ಹಿಟ್ಟು ಕುದೀತದಿಲ್ಲ, ಇನ್ನ ಕಲಿಸ್ತೇನೆ ಯಾವಾಗ ಹಾರ್ಲತ್ತದೆ ಫ್ರೆಂಡ್ಸ್. ನೋಡ್ರಿ ಈಗ ತರಕಾರಿ ಎಲ್ಲ ಕುದ್ದವ್ರಿ. ಈಗ ನಾನು ಇವು ಕಡ್ಡಿ ನೆನೆಕಿ ಕುದಿಸ್ಕೊಂಡು ಬಂದಿವ ರೀ ತಳಗಿಂದ. ಈಗ ನೋಡ್ರಿ ಹಂಗೆ ಕಡ್ಡಿ ಇಟ್ಟು ಕಲ್ಸ್ಕೊಂಡು ಬಂದಾರ್ರಿ. ಇವು ಗಂಟು ಇಲ್ದ್ಗತ್ಲಿ ಕಲ್ಸ್ಕೊಬೇಕ್ರಿ. ಈಗ ತರಕಾರಿ ಎಲ್ಲ ಕುದಿದ್ಮೇಲೆ ಲಾಸ್ಟಿಗೆ ಹಾಕಬೇಕು ಫ್ರೆಂಡ್ಸ್ ಹಿಟ್ಟು ಕಲಸಿದ್ದು. ಫ್ರೆಂಡ್ಸ್ ಹಿಟ್ಟೆಲ್ಲ ಚಂದ ಕುದಿಯೋ ತನ ಇದೇ ಥರ ಕೈ ಬಿಡಲ್ಗತ್ಲಿ ಕಲಿಸ್ತಾ ಇರಬೇಕು, ಇಲ್ಲಾಂದ್ರೆ ತಾಳ ಹೊಡ್ತದ ಫ್ರೆಂಡ್ಸ್. ಹಂಗಂತೇಳಿ ನೋಡ್ರಿ ಇಷ್ಟು ಬಜ್ಜಿ ಮಾಡಿದೇವ್ರಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ನೋಡಿರಿ ಒಂದು ಕಡೆ ರೊಟ್ಟಿನೂ ಆಗ್ಯಾವ, ಒಂದು ಕಡೆ ಬಜ್ಜಿನೂ ರೆಡಿ ಆಗ್ಯದ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್.